ಹಾಯ್ ಫ್ರೆಂಡ್ಸ್, ಮಳೆಗಾಲ ಬಂತು ಅಂದರೆ ಹಲಸಿನ ಹಣ್ಣು ಯಾರಿಗೆಲ್ಲ ನೆನಪಾಗುತ್ತೆ ಹೇಳಿ? ಎಲ್ಲರಿಗೂ ನೆನಪಾಗುತ್ತೆ. ಹಾಗೆ ಹಲಸಿನ ಹಣ್ಣಿಂದ ಇವತ್ತೊಂದು ತಿಂಡಿ ಮಾಡೋಣ ಅಂತ ಹೇಳ್ತಿದ್ವಿ. ಆ ತಿಂಡಿ ಹೆಸರು ಹಲಸಿನ ಹಣ್ಣು ಕಡುಬು ಅಂತ ಹೇಳ್ತೀವಿ ನಮ್ಮ ಮಲೆನಾಡು ಸೈಡು. ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ. ಅಕ್ಕಿನ ನಾವು 7-8 ಗಂಟೆ ಚೆನ್ನಾಗಿ ನೆನೆಸಿಡಬೇಕು. ಹಾಗೆ ಹಲಸಿನಕಾಯಿನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ದೊಡ್ಡ ದೊಡ್ಡ ಪೀಸ್ ಮಾಡಿದರೆ ಅದನ್ನ ರುಬ್ಬಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ತಗೊಂಡಿದ್ದೀವಿ. ಮುಂದೆ ಮಿಕ್ಸಿ ಜಾರಿಗೆ ಈ ಪೀಸಸ್ನೆಲ್ಲ ಹಾಕ್ಕೊಂಡು, ಹಾಗೆ ನಿಮಗೆ ಎಷ್ಟು ಏಲಕ್ಕಿ ಅವಶ್ಯಕತೆ ಇದೆ ಸ್ವಲ್ಪ ಅದನ್ನ ನೋಡಿಬಿಟ್ಟು ನಾನಿಲ್ಲಿ 5-6 ಪೀಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ತುಂಬ ಸ್ಮೂತಾಗಿ ರುಬ್ಕೋಬೇಕಾಗುತ್ತೆ. ನಾವು ಮೊದಲನೇ ದೋಸೆಗೆ ಅಂತೇಳಿ ಅಕ್ಕಿ ರುಬ್ಕೊಂಡಿದ್ವಿ, ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಏನಪ್ಪ ಮಿಕ್ಸಿ ಜಾರಿ ಹೀಗಿತ್ತೆ ಅಂತ ಅಂದ್ಕೋಬೇಡಿ. ಹಾಗೆ ನೆಕ್ಸ್ಟ್ ನೀವು ಅಕ್ಕಿನ ಕಡಿಬೇಕಾದ್ರೆ ಒಂದು ಸ್ವಲ್ಪ ತರಿ ಇರಲಿ. ನೀವು ಇಡ್ಲಿ ಕಡ್ಕೋತೀರಲ್ಲ ಆ ರೀತಿ ಕಡೀರಿ, ತುಂಬ ಸ್ಮೂತಾಗಿ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಸ್ಮೂತಾಗಿ ಮಾಡಿದರೆ ಚೆನ್ನಾಗಿ ಬರಲ್ಲ. ಹಾಗಾಗಿ ಅಕ್ಕಿನ ಸ್ವಲ್ಪ ತರಿ ಮಾಡಿ ಮಿಕ್ಸ್ ಮಾಡಿ. ಹಾಗೆ ನಾವು ಅದನ್ನ ಬಾಳೆದೆಲೆಯಲ್ಲಿ ಇಟ್ಟು ಕಟ್ಟಿ ಮಾಡ್ತಿರೋದ್ರಿಂದ ಸ್ವಲ್ಪ ಬಾಳೆದೆಲೆನ ಬಚ್ಕೋಬೇಕಾಗುತ್ತೆ. ನೀವು ಬೇಕಾದ್ರೆ ಒಲೆ ಇದ್ದರೆ ನೀವು ಕೆಂಡದಲ್ಲಿ ಹಾಕಿ ಬಚ್ಬೋದು, ಇಲ್ಲದಿದ್ದರೆ ಈ ಬಾಳೆದೆಲೆಲ್ಲ ಹರಿದೋಗುತ್ತೆ. ಹಾಗಾಗಿ ಸ್ವಲ್ಪ ಇದನ್ನ ಬಚ್ಕೊಂಡು ನಾವು ಮಾಡ್ತೀವಿ. ಏನೇ ಮಾಡೋದಾದ್ರೂ ಬಾಳೆದೆಲೆಯಲ್ಲಿ ಯೂಸ್ ಮಾಡೋದಾದರೆ ಅದನ್ನ ಬಚ್ಬಿಟ್ಟೆ ಮಾಡಬೇಕು, ಇಲ್ಲದಿದ್ದರೆ ಸುಮ್ಮನೆ ಹರಿದೋಗ್ಬಿಡುತ್ತೆ. ಈಗ ನಾವು ಏನು ಕಡ್ದಿಟ್ಕೊಂಡಿರ್ತೀವಿ ಅದಕ್ಕೆ ನಾವು ಕಾಯಿ ತುರಿ ಹಾಕ್ಕೋಬೇಕಾಗುತ್ತೆ. ನೀವು ಎಷ್ಟು ಬೇಕು ಅಷ್ಟು ಕಾಯಿ ತುರಿ ಹಾಕ್ಕೊಂಡು, ಹಾಗೆ ಇಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀವಿ. ನಾವು ಇಲ್ಲಿ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನಾವು ಜಾಸ್ತಿನೇ ಪೆಪ್ಪರ್ ಹಾಕ್ಕೊಂಡಿದ್ದೀವಿ. ಹಾಗೆ ಕಾಯಿ ತುರಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಹಾಕ್ಕೊಳ್ಳಿ. ಇಲ್ಲಿ ನಾವು ಸ್ವಲ್ಪ ಮತ್ತು ಹಲಸಿನ ಹಣ್ಣು ಜಾಸ್ತಿ ಸ್ವೀಟ್ ಇರಲಿಲ್ಲ, ಅಂದರೆ ಇತ್ತು, ಆದರೆ ಇದೆಲ್ಲ ಅಕ್ಕಿ ಎಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಸ್ವೀಟ್ ಕಡಿಮೆ ಆಯಿತು ಅಂತೇಳಿ ನಾವಿಲ್ಲಿ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀವಿ. ನಮ್ಮ ಮನೇಲಿ ಬೆಲ್ಲ ಇರಲಿಲ್ಲ, ಅದಕ್ಕೋಸ್ಕರ ಸಕ್ಕರೆ ಹಾಕ್ಕೊತಿದ್ವಿ. ನಿಮ್ಮ ಮನೇಲಿ ಬೆಲ್ಲ ಇದ್ದರೆ ಬೆಲ್ಲನೇ ಹಾಕ್ಕೋಬೇಡಿ, ಕಪ್ಪು ಬೆಲ್ಲ ಬೇಡ, ಹಳದಿ ಕಲರ್ ಬೆಲ್ಲ ಬರುತ್ತಲ್ಲ ಅದನ್ನೇ ಹಾಕ್ಕೊಳ್ಳಿ. ಹಾಗೆ ನಾವು ಇಲ್ಲಿ ಸ್ವಲ್ಪ ಕಲರ್ ಬರಲಿ ಅಂತೇಳಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀವಿ. ನೀವು ಬೇಕಾದ್ರೆ ಅರಿಶಿನ ಸ್ಕಿಪ್ ಮಾಡ್ಬೋದು, ನಾವು ಕಲರಿಗೋಸ್ಕರ ಮಾತ್ರ ಹಾಕಿರೋದು, ಇಲ್ಲಿ ಹಾಕಲೇಬೇಕು ಅಂತೇನಿಲ್ಲ. ಹಾಗೆ ಅದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ನೋಡಿ ಬಾಳೆದೆಲೆನ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಬಿಟ್ಟು ಅದ್ರ ಮಧ್ಯದಲ್ಲಿಟ್ಟು ಚೆನ್ನಾಗಿ ಫೋಲ್ಡ್ ಮಾಡಬೇಕು. ಚೆನ್ನಾಗಿ ಫೋಲ್ಡ್ ಮಾಡಿ, ಇಲ್ದಿದ್ರೆ ಸೈಡಲ್ಲೆಲ್ಲ ಬಿಟ್ಟು ಹೋಗುತ್ತೆ. ಹಾಗೆ ಇಲ್ಲಿ ಒಲೆ ಮೇಲೆ ಕಡ್ಬಿನ ತಪ್ಪಲಿ ಇಟ್ಟಿದ್ವಿ. ಫಸ್ಟೇ ಒಂದು ಸ್ವಲ್ಪ ನೀರು ಹಾಕಿ, ಆಮೇಲೆ ನೋಡಿ ಇಷ್ಟೊಂದು ಆಗಿದೆ ನಮ್ಮದು. ಈಗ ಇದನ್ನ ಮಿನಿಮಮ್ ಅಂದರೆ 15-20 ನಿಮಿಷ ಲೋ ಫ್ಲೇಮಲ್ಲಿ, ಲೋಗಿಂತ ಮೀಡಿಯಮ್ ಫ್ಲೇಮಲ್ಲಿ ನೀವು ಬೇಯಿಸ್ಕೋಬೇಕು. ಇಲ್ಲ ಅಂದರೆ ಅದು ಚೆನ್ನಾಗಿ ಬೆಂದಿರಲ್ಲ. ನೀವು ಬೇಗ ತೆಗಿತೀವಿ ಅಂತೇಳಿದರೆ ಬರೀ, ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಇಟ್ಟು ಬೇಗ ಬೇಯಿಸ್ತೀವಿ ಅಂತೇಳಿದ್ರು ಅದು ಚೆನ್ನಾಗಿ ಬೇಯಲ್ಲ. ನೀವು ಅದು ಮೀಡಿಯಮ್ ಫ್ಲೇಮಲ್ಲೇ ನೀವು 15-20 ನಿಮಿಷ ಅಂತೂ ಬೇಯಿಸಿ. ನೋಡಿ ಇಲ್ಲಿ ನಾವು ತೆಗಿತಾ ಇದ್ದೀವಿ, ರಾತ್ರಿ ಮಾಡಿದ್ದು ನಾವು ರಾತ್ರಿನೇ ತೆಗಿತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ರಾತ್ರಿ ವೀಡಿಯೋ ಮಾಡ್ತಿರೋದ್ರಿಂದ ನಿಮಗೆ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಾಂದರೆ ನೀವು ಇದಕ್ಕೆ ಸ್ವಲ್ಪ ಬೇಕಾದ್ರೆ ನೀವು ಆಯಿಲ್ ಕಂಟೆಂಟ್ ಇರಬೇಕು ನಿಮಗೆ ಅಂತೇಳಿದರೆ ಸ್ವಲ್ಪ ಅದನ್ನ ಮಿಕ್ಸ್ ಮಾಡಬೇಕಾದ್ರೇ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡಿ. ಇಲ್ಲಾಂದರೆ ಈ ಥರ ಚಾಕುಗೆಲ್ಲ ಅಂಟಲ್ಲ. ನಾವಿಲ್ಲ ಆಯಿಲ್ ಏನು ಬಳಸ್ತಾ ಇಲ್ಲ, ಸುಮ್ಮನೆ ಬೇಡ ಜಾಸ್ತಿ ಆಯಿಲಿಂದ ಐಟಮ್ಸ್ಗಳೆಲ್ಲ ಅಂತ ಹೇಳ್ಕೊಂಡು ನಾವು ಆಯಿಲಲ್ಲಿ ಏನು ಒಂದೇ ಒಂದು ಚೂರು ಆಯಿಲ್ ಸಮೇತ ಹಾಕಿಲ್ಲ, ನಾವು ಬಾಳೆದೆಲೆಗೂ ಹಾಕಿಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿತ್ತು ಅಂದರೆ, ಹಾಗೆ ಟೇಸ್ಟನ್ನು ಸಖತ್ತಾಗಿ ಬಂದಿತ್ತು. ನಿಮಗೂ ಏನಾದರೂ ಹಲಸಿನ ಹಣ್ಣು ಸಿಕ್ಕಿದರೆ ಒಮ್ಮೆ ಟ್ರೈ ಮಾಡಿ, ಮಿಸ್ ಮಾಡಲೇಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆಗಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.